ನಮಸ್ಕಾರ, SLV ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಮಾರು 1 ವರ್ಷದಿಂದ ಸ್ವಚ್ಛತೆ ಮರೀಚಿಕೆಯಾಗಿ ನಿವಾಸಿಗಳು ಭಯಭೀತರಾಗಿ ಜೀವನ ನಡೆಸಲು ಕಷ್ಟ. PDO ಮಹೇಶ್ ಫೋನ್ ಮಾಡಿದರೂ ಕರೆ ಸ್ವೀಕರಿಸದೆ ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಬೇಜವಾಬ್ದಾರಿ ಅಧಿಕಾರಿಗೆ ಜನರ ಹಿಡಿ ಶಾಪ. ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತ್ನ ಎಸ್ ದೇವಗಾನಹಳ್ಳಿ ಗ್ರಾಮದ ಚರಂಡಿಗಳಲ್ಲಿ ತ್ಯಾಜ್ಯ ನೀರು ನಿಂತು ಸೊಳ್ಳೆಗಳು ಹೆಚ್ಚಾಗಿದ್ದು ರೋಗ ರುಜಿನಗಳು ಜನರಿಗೆ ಹರಡುತ್ತಿದ್ದು ಸ್ವಚ್ಛತೆ ಕೈಗೊಳ್ಳದೆ ಪ್ರಭಾರ, PDO ನಿರ್ಲಕ್ಷ್ಯ, ಜನರ ಆಕ್ರೋಶ. ಕೂಡಲೇ ಸಂಬಂಧಿಸಿದ ಮೇಲಧಿಕಾರಿಗಳಿಗೆ ಮಾಧ್ಯಮ ಮುಖಾಂತರ ಮನವಿ ಮಾಡಿದೆ ಗ್ರಾಮದ ನಿವಾಸಿಗಳು. ನವೀನು, ನಮ್ಮದು ಎಸ್ ದೇವಗಾನಲ್ಲಿ ಶಿಡ್ಲಘಟ್ಟ ತಾಲೂಕು ಎಸ್ ದೇವಗಾನಲ್ಲಿ ಗ್ರಾಮ ಪಂಚಾಯತಿ. ಇಲ್ಲಿ ಫುಲ್ಲು ಬ್ಲಾಕ್ ಆಗಿಬಿಟ್ಟೈತೆ. ಇದು ಫುಲ್ಲು ಗ್ರಾಮ ಪಂಚಾಯತಿಯಲ್ಲಿ ಹೇಳಿದ್ರು ಇಲ್ಲಿ ಏನು ಕೆಲ್ಸ್ಕೊಳ್ತಾ ಇಲ್ಲ. ಏನು ಬ್ಲಾಕ್ ಆಗಿರೋದು? ಚರಂಡಿ ಫುಲ್ ಬ್ಲಾಕ್ ಆಗಿಬಿಟ್ಟು ಮನೆ ಮುಂದೆ ಬಂದುಬಿಟ್ಟೈತೆ. ಫುಲ್ಲು ವಾಸನೆ ಇರೋಕ್ಕಾಗ್ತಾಯಿಲ್ಲ. ಇದು 15 ದಿನಕ್ಕೆ ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಕೂಲಿ ಮಾಡೋದು ಅಲ್ಲಿ ಬಂದು ನೋಡಿಬಿಟ್ಟು ನಮ್ಗೆ ಸಹಾಯ ಮಾಡಬೇಕು ಸರ್, ಎಲ್ಲ ತೀರಿಸ್ಕೊಡ್ಬೇಕು. ದೇವನಹಳ್ಳಿ ಗ್ರಾಮ ಪಂಚಾಯತಿಯವ್ರಿಗೆ ಹೇಳಿದ್ದೀವಿ, ಚರಂಡಿ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಎಲ್ಲ ಸೊಳ್ಳೆಗಳು ಬಂದು ಜ್ವರಗಳು ಬರ್ತಾ ಇದ್ದಾವೆ. ನಮಗೆ ಏನು ಕೇರ್ ತಗೊತಾ ಇರಲಿಲ್ಲ. ಕ್ಲೀನ್ ಮಾಡಿಸಿ ಅಂತೇಳಿ ನಾವು ಪಂಚಾಯತಿಗೆ ಹೇಳ್ತಾ ಇದ್ದೀವಿ. ಎಷ್ಟು ದಿನ ಹಿಂದೆ ಆಯಿತು ತೆಗೆದು? ಎಷ್ಟು ದಿನ ಆಯಿತು ತೆಗೆದು ಕ್ಲೀನ್ ಮಾಡಿ? ಸುಮಾರು ಒಂದು 6 ತಿಂಗಳು ಆಗೋಗಿದೆ. ಹೌದಾ? ಏನು ಬ್ಲೀಚಿಂಗ್ ಪೌಡ್ರ್ ಏನು ಹಾಕಲ್ವ ಅವರು? ಏನು ಆಗ್ತಾ ಇಲ್ಲ. ನೀವು ಹೇಳಿದ್ರೆ ಬರ್ತೀವಿ ಅಂತಾರೆ, ಮತ್ತೆ ಇಲ್ಲಿ ಬರೋದು ಇಲ್ಲ, ಏನೂ ಇಲ್ಲ. ನಮ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆಯಿತು. ಜ್ವರ ಏನಾದರೂ ಬರ್ತಾ ಇದೆ ಈ ಕಡೆ? ಬರ್ತಾ ಇದೆ. ಆಯ್ತು, ಇವಾಗ ಇನ್ಫಾರ್ಮ್ ಮಾಡ್ತೀವಿ, ಕ್ಲೀನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಯಿತಾ? ಓಕೆ.